ಹಾಯ್ ಹೆಲೋ ಗುಡ್ ಆಫ್ಟರ್ನೂನ್ ಹಾಲ್. ಸೊ ಇವತ್ತು ನನ್ನ ಮಗಂದು ಆ್ಯನುವಲ್ ಡೇ ಇತ್ತು, ಸ್ಕೂಲ್ ಫಂಕ್ಷನ್ನು. ಸೊ ಹಾಗಾಗಿ ಇವನು ಸಹ ಡ್ಯಾನ್ಸ್ಗೆ ಬೇರೆ ಸೇರಿದ್ದ. ಹೋಗಬೇಕಾದ್ರೆ ಮಧ್ಯದಲ್ಲಿ ಬೇಕ್ರಿಯಲ್ಲಿ ಏನಾದರೂ ತಿಂಡಿ ಕೊಡಿಸು ಅಂತ ಕೇಳಿದ. ಸೊ ಹಾಗಾಗಿ ನಿಲ್ಲಿಸಿದ್ದೀವಿ. ಏನು ಸ್ಟಾರ್ ಥರದ್ದು ಚಿಪ್ಸ್ ಇರ್ಬೋದು, ಮತ್ತು ಮೊಟ್ಟೆ ಪಪ್ಸು, ಮತ್ತು ಏನು ಶೇಕ್ ಮಾಡಿದ್ರೆ ಅದರಲ್ಲಿ ಲೈಟ್ ಬರುತ್ತೆ. ಸೊ ಜೇಮ್ಸ್ ಸಹ ಇದೆ ಅದರಲ್ಲಿ. ಸೊ ಇದಿಷ್ಟನ್ನು ತಗೊಂಡ, ಮತ್ತು ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಸಹ ಜ್ಯೂಸ್ ತೊಗೊಂಡೆ. ನೋಡಿ, ಈ ಥರ ಶೇಕ್ ಮಾಡಿದ್ರೆ ಸಾಕು, ಕಲರ್ ಲೈಟ್ಸ್ ಬರುತ್ತೆ ಇದರಲ್ಲಿ. ಮೈಂಡು ರಿಫ್ರೆಶ್ ಆ್ಯಂಡ್ ಕೂಲಾಗಿರಲಿ ಅಂತ ಮೂಸಂಬಿ ಜ್ಯೂಸನ್ನ ತಗೊಂಡೆ. ಸೊ ಅದನ್ನು ಫಿನಿಷ್ ಮಾಡಿಕೊಂಡು ಈಗ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಂದು ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂತು. ಇದನ್ನು ಆದ ತಕ್ಷಣ ನಾವು ಮತ್ತೆ ಮನೆಗೆ ಹೊರಟೋಗೋಣ ಅಂತ. ಸೊ ಫುಲ್ಲು ಡ್ಯಾನ್ಸ್ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಸಹ ನೋಡಿ.
ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳದು ಫೋಟೋಶೂಟ್ ಸಹ ಸ್ವಲ್ಪ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ಮಾಡ್ಕೊಂಡ್ವಿ. ಸೊ ಇಲ್ಲಿ ಹಾಲಲ್ಲಿ ಇವರು ಸೆಲೆಬ್ರೇಟ್ ಮಾಡಿದ್ದು ಆ್ಯನುವಲ್ ಡೇ. ಮತ್ತು ಆನ್ ದ ವೇ ಬರಬೇಕಾದ್ರೆ ನಾವು ಮನೆಯಲ್ಲಿ ಫಿಶ್ಶು ಏನೋ ತಂದು ಬಿಟ್ರೂ ಸಹ ಅದು ಮತ್ತೆ ಸತ್ತು ಹೋಗ್ತಾನೆ ಇತ್ತು. ಸೊ ಹಾಗಾಗಿ 1-2-3 ಫಿಶ್ಗಳನ್ನ ನೋಡಿ ತಗೊಂಡೋಗೋಣ ಅಂತಂದ್ಬಿಟ್ಟು ಸೊ ಬಂದಿದ್ದೀವಿ. ಗೋಲ್ಡನ್ ಫಿಶ್ಶು ಮತ್ತು ಬ್ಲ್ಯಾಕ್ ಕೀ ಇದೆಯಲ್ಲ, ಸೊ ತಗೊಂಡೋಗಿದ್ದೀವಿ. ಒಂದು 2-3 ವೀಕ್ ಇರುತ್ತೆ, ಮತ್ತು ಅದು ಏನಾಗುತ್ತೋ ಗೊತ್ತಿಲ್ಲ, ಮತ್ತೆ ಸತ್ತೋಗುತ್ತೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಫಿಶ್ಗಳನ್ನ ಸಾಕೋದು. ಅವರಂತೂ ಅದು ಸತ್ತೋದ್ರೆ ಸಾಕು ತುಂಬ ಅಳ್ತಾರೆ, ತುಂಬ ಪೇನ್ ಪಡ್ತಾರೆ. ಮತ್ತೆ ಯಾವಾಗ ಫಿಶ್ ತರೋದು ಅಂತ ತುಂಬ ರಾಧಾಂತ ಮಾಡ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಒಂದು 4 ಥರದ್ದು ಕಲರ್ ಫಿಶ್ಗಳನ್ನ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಥರ ಮೋಟ್ರ್ ಏನೋ ಇಡಬೇಕಂತೆ. ಸೊ ನಮ್ಮ ಮನೇಲಿ ಈ ಮೋಟ್ರದ್ದೇನಿಲ್ಲ. ನಾವು ಈ ಮಕ್ಕಳ ಆಸೆಗೋಸ್ಕರ ಒಂದು ಬೌಲಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಸೊ ಈ ಥರ ಮೋಟ್ರ್ ಸಿಸ್ಟಮ್ ಇಟ್ಟಿದ್ರೆ ಯಾವುದೇ ಕಾರಣಕ್ಕೂ ಫಿಶ್ಗಳು ಸಾಯಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟು ಯಾವಾಗಲಾದರೂ ತಗೊಳ್ಳೋಣ ಅಂತಂದ್ಬಿಟ್ಟು ಈಗ ಈ ಗೋಲ್ಡ್ ಫಿಶ್ಶು ಮತ್ತು ಈ ಬ್ಲ್ಯಾಕಿ ಇವುಗಳಲ್ಲಿ ಎರಡೆರಡನ್ನು ತಗೊಂಡೋಗೋಣ ಅಂತ ಇದ್ದೀವಿ. ಸೊ ಇಲ್ಲಂತೂ ತುಂಬ ಕಲೆಕ್ಷನ್ಸು, ಚಿಕ್ಕ ಸ್ಟಾರ್ ಫಿಶ್ಗಳಿರ್ಬೋದು, ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಫಿಶ್ಗಳ ಇದರಲ್ಲಿ ಮಾತ್ರ. ಈಗ ನಮಗೆ ಬೇಕಾದಂತಹ ಫಿಶ್ಗಳನ್ನ ಪ್ಯಾಕಪ್ ಮಾಡಿಸ್ಕೊಂಡು ನಾವೀಗ ಇಲ್ಲಿಂದ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಚರ್ಚ್ ಇದೆ. ಸೊ ನಾಳೆ ಕ್ರಿಸ್ಮಸ್ ಡೇ ಇರೋದ್ರಿಂದ ಸೆಲೆಬ್ರೇಷನ್ ಅಂತೂ ತುಂಬ ಮಸ್ತಾಗಿ ಮಾಡಿದ್ದಾರೆ. ಸೊ ಹಾಗೆ ಯಾರೂ ಇರಲಿಲ್ಲ. ಸೊ ನಾನು ಸಹ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಯಿತು. ನಾಳೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮೇ ಬಿ ನಾಳೆನೂ ಆದರೆ ಬಂದು ವಿಡಿಯೋನ ಮಾಡ್ತೀನಿ, ಅದು ಅಪ್ಲೋಡು ಸಹ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಮತ್ತು ಮೇರಿ ಕ್ರಿಸ್ಮಸ್ ಇರ್ಬೋದು, ಏಸು ಕ್ರಿಸ್ತ ಇರ್ಬೋದು, ಮತ್ತು ಅನುಯಾಯಿಗಳಿರ್ಬೋದು, ಎಲ್ಲರೂ ಸಹ ತುಂಬ ಚೆನ್ನಾಗಿ ಇನಾಗ್ರೇಟಿವ್ ಆಗಿ ನೋಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಫೇಶಿಯಸ್ ಆಗಿದೆ. ಇಲ್ಲಂತೂ ನಾಳೆ ಬಂದರೆ ತುಂಬ ಒಂಚೂರು ಸಹ ಕಾಲಿಡೋದಕ್ಕೆ ಜಾಗ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲ ಕ್ಯಾಂಡಲ್ ಹಚ್ಚೋದು ಮತ್ತು ಎಲ್ಲ ಫೋಟೋ ತಗೊಳ್ಳೋದು. ಸೊ ತುಂಬ ಮಸ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಯಾರೂ ಇಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಟಾಟಾ, ಬಾಯ್ ಬಾಯ್ ಹಾಲ್.